ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮ್ಮ ಅವೇರ್ ಅಂಡ್ ಬಿವೇರ್ ಚಾನೆಲ್ಗೆ ಸುಸ್ವಾಗತ. ಕಲಿಯುಗದಲ್ಲಿ ಅಲ್ಲ, ತ್ರೇತಾಯುಗದಲ್ಲೇ ಆರಂಭವಾದ ಶ್ರೀ ವೆಂಕಟೇಶ್ವರ ಮತ್ತು ಪದ್ಮಾವತಿ ದೇವಿಯ ಅದ್ಭುತ ಪ್ರೇಮಕಥೆ ಇದು. ಈ ಒಂದು ಕಥೆಯನ್ನು ಈ ಒಂದು ವಿಡಿಯೋ ಮೂಲಕ ಸರಳವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನೋಡಿ. ಇದು ತ್ರೇತಾಯುಗದಲ್ಲಿ ಶ್ರೀರಾಮನ ಕಾಲದಲ್ಲಿಯೇ ಆರಂಭವಾಗುತ್ತದೆ. ಆ ಕಾಲದಲ್ಲಿ ವೇದವತಿ ಎಂಬ ರಾಜಕುಮಾರಿ ಇದ್ದಳು. ಅವಳ ಜೀವನದ ಒಂದೇ ಒಂದು ಆಸೆ, ನಾನು ಶ್ರೀ ಮಹಾವಿಷ್ಣುವನ್ನೇ ನನ್ನ ಪತಿಯಾಗಿ ಪಡೆಯಬೇಕು ಎಂಬುದು. ಈ ಒಂದು ಸಂಕಲ್ಪದೊಂದಿಗೆ ಅವಳು ವರ್ಷಗಳ ಕಾಲ ಅತ್ಯಂತ ಕಠಿಣ ತಪಸ್ಸನ್ನು ಮಾಡಿದಳು. ಅವಳ ಭಕ್ತಿ ಎಷ್ಟೊಂದು ಶುದ್ಧವಾಗಿತ್ತೆಂದರೆ ದೇವತೆಗಳೇ ಅವಳನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. ಒಂದು ದಿನ ಲಂಕಾಧಿಪತಿ ರಾವಣ ಅವಳ ಆಶ್ರಮಕ್ಕೆ ಬಂದನು. ವೇದವತಿಯ ಅಪರೂಪದ ಸೌಂದರ್ಯವನ್ನು ಕಂಡು ರಾವಣ ಅವಳನ್ನು ಬಲವಂತವಾಗಿ ತನ್ನವಳನ್ನಾಗಿಸಿಕೊಳ್ಳಲು ಪ್ರಯತ್ನಿಸಿದನು. ಆದರೆ ತನ್ನ ಪಾವಿತ್ರ್ಯತೆಗೆ ಧಕ್ಕೆ ಬರಲು ಅವಕಾಶ ನೀಡಿದ ವೇದವತಿಯು ಅಗ್ನಿಗೆ ಪ್ರವೇಶಿಸಿದಳು. ಅಗ್ನಿಯಲ್ಲಿ ಲೀನವಾಗುವ ಮುನ್ನ ಶ್ರೀ ಮಹಾವಿಷ್ಣು ವೇದವತಿಗೆ ಒಂದು ದಿವ್ಯವಾದ ವಾಗ್ದಾನವನ್ನು ನೀಡಿದರು. ಮತ್ತೊಂದು ಯುಗದಲ್ಲಿ ನಾನು ನಿನ್ನನ್ನು ವಿವಾಹವಾಗುತ್ತೇನೆ ಎಂದು. ಆ ದಿವ್ಯ ವಾಗ್ದಾನ ಸಾವಿರಾರು ವರ್ಷಗಳ ಕಾಲ ನೆರವೇರದೆ ಹಾಗೇ ಉಳಿಯಿತು. ಆ ನಂತರ ಭೃಗು ಮಹರ್ಷಿಯ ಅವಮಾನದಿಂದ ಮಹಾಲಕ್ಷ್ಮಿಯು ವೈಕುಂಠವನ್ನು ತೊರೆದಳು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ನಂತರದಲ್ಲಿ ಕಲಿಯುಗ ಆರಂಭವಾಗಿ ಶ್ರೀ ಮಹಾವಿಷ್ಣು ಶ್ರೀನಿವಾಸನಾಗಿ ತಿರುಮಲೆಯಲ್ಲಿ ಅವತರಿಸಿದರು. ಮಹಾಲಕ್ಷ್ಮಿ ಈಗಾಗಲೇ ವೈಕುಂಠವನ್ನು ತೊರೆದಿದ್ದಳು. ವೇದವತಿಗೆ ನೀಡಿದ್ದ ವಾಗ್ದಾನ ಇನ್ನೂ ನೆರವೇರಿರಲಿಲ್ಲ. ಕಲಿಯುಗ ಆರಂಭವಾಗಿತ್ತು. ಈಗ ಶ್ರೀಹರಿಗೆ ಒಂದೇ ಸಮಯದಲ್ಲಿ 2 ಮಹತ್ತರ ಕರ್ತವ್ಯಗಳನ್ನು ಪೂರೈಸುವ ಅವಕಾಶ ದೊರಕಿತು. ಧರ್ಮವನ್ನು ಕಾಪಾಡುವುದು ಹಾಗೂ ತಾನು ನೀಡಿದ್ದ ವಾಗ್ದಾನವನ್ನು ಉಳಿಸಿಕೊಳ್ಳುವುದು. ಅದೇ ಸಮಯದಲ್ಲಿ ವೇದವತಿ ಪದ್ಮಾವತಿ ಎಂಬ ರಾಜಕುಮಾರಿಯಾಗಿ ಪುನರ್ಜನ್ಮವನ್ನು ಪಡೆದಳು. ಆಕಾಶರಾಜನು ಯಜ್ಞಕ್ಕಾಗಿ ಭೂಮಿಯನ್ನು ಉಳುಮೆ ಮಾಡುವಾಗ ಕಮಲದ ಹೂವಿನೊಳಗೆ ದಿವ್ಯ ಶಿಶುವಾಗಿ ಅವಳನ್ನು ಕಂಡು ದತ್ತು ಪಡೆದನು. ದೈವಿಕ ಯೋಜನೆಯ ಒಂದು ಭಾಗವಾಗಿ ಒಂದು ದಿನ ಶ್ರೀನಿವಾಸನು ಕಾಡಿನಲ್ಲಿ ಬೇಟೆಗೆ ತೆರಳಿದರು. ಅಲ್ಲಿ ಒಂದು ಕಾಡಾನೆ ಅವರ ಮುಂದೆ ಓಡತೊಡಗಿತು. ಬಹುತೇಕ ಜನರು ಇದು ಸಾಮಾನ್ಯ ಬೇಟೆ ಎಂದು ಭಾವಿಸುತ್ತಾರೆ. ಆದರೆ ತಿರುಮಲೆಯ ದೇವಾಲಯದ ಸಂಪ್ರದಾಯಗಳು ಬೇರೆಯೇ ಕಥೆಯನ್ನು ಹೇಳುತ್ತದೆ. ಈ ಆನೆಯು ದೈವಿಕ ಯೋಜನೆಯ ಒಂದು ಭಾಗವಾಗಿತ್ತು. ಅದು ಶ್ರೀನಿವಾಸನನ್ನು ನೇರವಾಗಿ ಪದ್ಮಾವತಿಯ ಅರಮನೆಯ ಉದ್ಯಾನದವರೆಗೆ ಕರೆದುಕೊಂಡು ಹೋಯಿತು. ಅಲ್ಲಿಯೇ ಶ್ರೀನಿವಾಸನು ಮೊದಲ ಬಾರಿಗೆ ಪದ್ಮಾವತಿಯನ್ನು ಕಂಡನು. ಅವರ ಕಣ್ಣುಗಳು ಒಂದಕ್ಕೊಂದು ಸೇರಿದ ಆ ಕ್ಷಣದಲ್ಲಿ ಯಾರೂ ಹೆಚ್ಚು ಮಾತನಾಡಲಿಲ್ಲ. ಆದರೆ ಇಬ್ಬರೂ ಪರಸ್ಪರರನ್ನು ಆತ್ಮದ ಮಟ್ಟದಲ್ಲಿ ಗುರುತಿಸಿಕೊಂಡರು. ಏಕೆಂದರೆ ಅದು ಈ ಜನ್ಮದಲ್ಲಿ ಆರಂಭವಾದ ಪರಿಚಯವಾಗಿರಲಿಲ್ಲ. ಅದು ಯುಗಗಳನ್ನು ದಾಟಿ ಬಂದಿದ್ದ ದಿವ್ಯ ವಾಗ್ದಾನದ ಪುನರ್ಮಿಲನವಾಗಿತ್ತು. ಈ ಮನಮೋಹಕ ಪ್ರಸಂಗ ಇಂದಿಗೂ ತಿರುಮಲೆಯ ಸಂಪ್ರದಾಯಗಳಲ್ಲಿ ಜೀವಂತವಾಗಿದೆ. ಹೀಗೆ ಶ್ರೀ ವೆಂಕಟೇಶ್ವರ ಮತ್ತು ಪದ್ಮಾವತಿ ದೇವಿಯ ವಿವಾಹ ನೆರವೇರಿತು. ಈ ಕಥೆಯಲ್ಲಿ ಮತ್ತೊಂದು ಅಪರೂಪದ ದಿವ್ಯ ರಹಸ್ಯ ಏನು ಗೊತ್ತಾ ಸ್ನೇಹಿತರೆ? ವಕುಲಾದೇವಿ ಶ್ರೀನಿವಾಸನ ತಾಯಿ. ಶ್ರೀ ವಕುಲಾದೇವಿ ಬೇರೆ ಯಾರೂ ಅಲ್ಲ, ಶ್ರೀಕೃಷ್ಣನ ದತ್ತು ತಾಯಿಯಾದ ಯಶೋದೆಯ ಪುನರ್ಜನ್ಮ ಎಂದು ನಂಬಲಾಗಿದೆ. ದ್ವಾಪರ ಯುಗದಲ್ಲಿ ಯಶೋದೆಗೆ ಒಂದು ನೋವು ಇತ್ತು. ನನ್ನ ಮಗ ಶ್ರೀಕೃಷ್ಣನ ವಿವಾಹವನ್ನು ನೋಡುವ ಭಾಗ್ಯ ನನಗೆ ಸಿಗಲಿಲ್ಲ ಎಂಬುದು. ಆಗ ಶ್ರೀಕೃಷ್ಣನು ಅವಳಿಗೆ ವಾಗ್ದಾನವನ್ನು ನೀಡಿದನು. ಕಲಿಯುಗದಲ್ಲಿ ನನ್ನ ವಿವಾಹವನ್ನು ನೀನೇ ನಡೆಸಿಕೊಡು ಎಂದು. ಆ ವಾಗ್ದಾನದಂತೆ ಯಶೋದೆ ವಕುಲಾದೇವಿಯಾಗಿ ಜನಿಸಿ ಶ್ರೀನಿವಾಸ ಮತ್ತು ಪದ್ಮಾವತಿಯ ವಿವಾಹವನ್ನು ಯಶಸ್ವಿಯಾಗಿ ನೆರವೇರಿಸಿದಳು. ವಕುಲಾದೇವಿ ದೇವಸ್ಥಾನ ಈಗಲೂ ತಿರುಪತಿಗೆ ಸಮೀಪದ ಪೇರೂರು ಎಂಬ ಗ್ರಾಮದಲ್ಲಿ ಇದೆ. ಇದು ಯುಗಗಳನ್ನು ದಾಟಿ ಭಗವಂತನು ತನ್ನ ಮಾತನ್ನು ಹೇಗೆ ಉಳಿಸಿಕೊಳ್ಳುತ್ತಾನೆ ಎಂಬುದಕ್ಕೆ ಅತ್ಯಂತ ಸುಂದರ ಉದಾಹರಣೆಯಾಗಿದೆ. ವಿವಾಹವಾದ ಕೆಲವು ತಿಂಗಳುಗಳ ನಂತರ ಮಹಾಲಕ್ಷ್ಮಿಯು ತಿರುಮಲೆಗೆ ತಿರುಗಿ ಬಂದಳು. ಬಹುತೇಕ ಕಥೆಗಳು ಈ ಘಟನೆಯನ್ನು ಕೋಪ ಅಥವಾ ಭಿನ್ನಾಭಿಪ್ರಾಯದ ದೃಷ್ಟಿಯಿಂದ ವಿವರಿಸುತ್ತವೆ. ಆದರೆ ಇದರೊಳಗೆ ಒಂದು ಆಳವಾದ ಆಧ್ಯಾತ್ಮಿಕ ಅರ್ಥವೇ ಅಡಗಿದೆ. ಮಹಾಲಕ್ಷ್ಮಿ ಶಾಶ್ವತ ಐಶ್ವರ್ಯದ ಸಂಕೇತ. ಪದ್ಮಾವತಿ ಭೂಮಿಯ ಮೇಲೆ ವ್ಯಕ್ತವಾದ ದಿವ್ಯ ಕರುಣೆಯ ಸಂಕೇತ. ಶ್ರೀಹರಿ ಈ ಎರಡೂ ದೈವಿಕ ಶಕ್ತಿಗಳನ್ನು ಒಂದಾಗಿಸುವ ಪರಬ್ರಹ್ಮ. ಕಲಿಯುಗದ ಭಕ್ತರಿಗೆ ಸದಾ ದರ್ಶನ ನೀಡಲು ಶ್ರೀನಿವಾಸ, ಲಕ್ಷ್ಮಿ ಹಾಗೂ ಪದ್ಮಾವತಿ ತಿರುಮಲೆಯಲ್ಲಿ ತಮ್ಮ ದಿವ್ಯ ರೂಪಗಳಲ್ಲಿ ಇಲ್ಲೇ ನೆಲೆಸಿದರು. ಈ ಕಥೆಯ ವಿಶೇಷತೆ ಏನು ಗೊತ್ತಾ ಸ್ನೇಹಿತರೆ? ಬಹುತೇಕ ಜನರಿಗೆ ಶ್ರೀನಿವಾಸ ಪದ್ಮಾವತಿಯ ವಿವಾಹದ ಕಥೆ ಮಾತ್ರ ಪರಿಚಿತವಾಗಿದೆ. ಆದರೆ ಈ ಕಥೆಯೊಳಗೆ ಅಡಗಿರುವ ಸಂದೇಶ ಇನ್ನೂ ಮಹತ್ತರವಾಗಿದೆ. ಒಂದು ಯುಗದಲ್ಲಿ ನೀಡಿದ ವಾಗ್ದಾನವನ್ನು ಮತ್ತೊಂದು ಯುಗದಲ್ಲಿ ಭಗವಂತನು ನೆರವೇರಿಸುತ್ತಾನೆ. ದೈವಾನುಗ್ರಹವು ಎಂದಿಗೂ ಧರ್ಮದಿಂದ ಪ್ರತ್ಯೇಕವಾಗಿರುವುದಿಲ್ಲ. ನಿಜವಾದ ಪ್ರೀತಿ, ಭಕ್ತಿ, ತಾಳ್ಮೆ ಹಾಗೂ ಸತ್ಯವು ಕಾಲವನ್ನೇ ಮೀರಿ ಶಾಶ್ವತವಾಗಿರುತ್ತದೆ ಎಂಬುದನ್ನು ಈ ಕಥೆಯು ತಿಳಿಸುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ. ನಿಮಗೆ ಈ ಒಂದು ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.